ಆದ್ಯಾ, ಏನಮ್ಮ ಇದು? ಯಾಕೆ ಹೀಗೆಲ್ಲ ಆಡ್ತಿದೀಯಾ? ನನ್ ಮನ್ಸಲ್ಲಿ ಇರೋದನ್ನೇ ನಾನು ಹೇಳ್ತಿರೋದು, ಇಲ್ದೇ ಇರೋದೇನು ಹೇಳ್ತಿಲ್ಲ ದೊಡ್ಡಮ್ಮ. ಹೀಗ್ ನಡ್ಕೊಳ್ಳೋದು ಒಳ್ಳೆ ಪದ್ಧತಿ ಅಲ್ಲಮ್ಮ. ಇಲ್ಲಿ ನಿನಗೇನ್ ಕಡಿಮೆ ಆಗಿದೆ ಅಂತ ಅಮೆರಿಕಾಗ್ ಹೋಗ್ಬೇಕು ಅಂತಿದ್ಯಾ? ಅಲ್ಲಿ ಯಾರಿದ್ದಾರೆ? ಯಾರು ಇಲ್ದೇ ಇರೋದೇ ನನಗ್ ಬೇಕಾಗಿರೋದು ದೊಡ್ಡಪ್ಪ. ಹತ್ತು ಜನರ ಜೊತೆ ಬದುಕೋದನ್ನ ಬದುಕು ಅಂತಾರೆ. ಎಲ್ರೂ ಇದ್ರು ಅನಾಥಳಾಗಿ ಬದುಕ್ತೀನಿ ಅಂತ ಆಸೆ ಪಟ್ರೆ ಅದಕ್ಕೇನೆ ಹೇಳ್ತಾರೆ. ನಾವೆಲ್ಲರೂ ಇದ್ದು ನನ್ನ ಮಗ ನಿನ್ ಜೊತೆ ಬಂದು ಅಲ್ಲೆಲ್ಲೋ ಅನಾಥವಾಗಿ ಬದುಕೋ ಅಂತ ಕರ್ಮ ನನ್ ಮಗನ್ಗೆ ಯಾಕೆ? ಇಷ್ಟು ದಿನ ಎಲ್ರೂ ಬೇಕು ಅಂತಿದ್ದೆ, ಎಲ್ರ ಜೊತೆ ಖುಷಿಯಾಗಿದ್ದೆ. ಈಗ ಈ ಥರ ನಿರ್ಧಾರ ಮಾಡೋದಕ್ಕೆ ಕಾರಣ ಏನು? ಯಾಕೆ ಈ ಜನರು, ಈ ಮನೆ ಈಗ ಬೇಡ ಅನ್ನಿಸ್ತಿರೋದು? ಏನಿದೆ ದೊಡ್ಡಪ್ಪ ಇಲ್ಲಿ? ಇಷ್ಟ ಬಂದ ಹಾಗೆ ತಿರ್ಗಾಡಕ್ಕಾಗತ್ತಾ? ಫ್ರೀಯಾಗಿ ಮಾತಾಡೋಕ್ಕಾಗತ್ತಾ? ಒಂದ್ ಫೋನ್ ಇಲ್ಲ, ಟಿವಿ ಇಲ್ಲ, ಅದನ್ ಮಾಡ್ಬಾರ್ದು ಇದನ್ ಮಾಡ್ಬಾರ್ದು ಅಂತ ಹೆಜ್ಜೆ ಹೆಜ್ಜೆಗೂ ಪ್ರಶ್ನೆಗಳು. ನೀನ್ ಸೀನುನ ಪ್ರೀತಿಸೋವಾಗ, ಅವನನ್ನ ಮದುವೆ ಆಗ್ಬೇಕು ಅನ್ಕೊಂಡಾಗ ಇದೆಲ್ಲ ಗೊತ್ತಿರ್ಲಿಲ್ವಾ ನಿನಗೆ? ಈಗ ಮದುವೆಗೆ ಮುಹೂರ್ತ ಇಡೋದಕ್ಕೆ ಹೊರಟಾಗ ಈಗ ಈ ಮನೆ, ಈ ಪದ್ಧತಿ ಹಿಡಿಸ್ತಾ ಇಲ್ವಾ ನಿಂಗೆ? ಸೀನುನ ಪ್ರೀತಿಸಿದ್ದು ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ದು, ನನ್ ಮಾತಿಗೆ ಇಲ್ಲ ಅಂದೆ ನನ್ ಜೊತೆ ಬರ್ತಾನೆ ಅಂತ. ನಮ್ಮನ್ನೆಲ್ಲ ಬಿಟ್ಟು ಅದ್ಯಾವುದೋ ದೇಶದಲ್ಲಿ ಹೋಗಿ ಬದುಕೋ ಅಂತ ಕರ್ಮ ಅವನ್ಗೇನೆ ಬಂತು. ನಿನಗೇನೆ ಯಾರು ಇಲ್ಲ, ಅವನ್ಗೂ ಯಾರು ಇಲ್ದೇ ಇರೋ ಹಾಗೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಆದ್ಯ, ಅಣ್ಣ ಅತ್ತಿಗೆ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೆ ನೀನ್ ಹೀಗೆ ನೋವು ಕೊಡೋದು ಸರಿಯಲ್ಲಮ್ಮ. ನೀನ್ ನಮ್ಮನೆಗೆ ಸೊಸೆ ಆಗ್ತಿ ಅಂತಂದ್ರೆ ಶ್ರೀ ಮಹಾಲಕ್ಷ್ಮಿನೇ ನಮ್ಮನೆ ಹುಡ್ಕೊಂಡು ಬಂದಿದ್ದಾಳೆ ಅನ್ಕೊಂಡಮ್ಮ. ಇವನಂತ ಅದೃಷ್ಟವಂತನೇ ಇಲ್ಲ ಅಂತ ಅನ್ಕೊಂಡಮ್ಮ. ಹೀಗೆ ಆಕಾಶಕ್ಕೆ ಎಲ್ರೂ ಕರ್ಕೊಂಡು ಹೋಗಿ ಒಂದೇ ಸಲ ಹೀಗೆ ಬೀಳ್ಸೋದು ಸರಿಯಲ್ಲಮ್ಮ. ಅಮ್ಮ ಆದ್ಯ, ಒಂದ್ಸಲ ಯೋಚನೆ ಮಾಡಮ್ಮ. ನನಗನ್ಸಿದ್ದನ್ನ ನಾನು ಹೇಳ್ದೆ. ನನ್ ಕಂಡೀಷನ್ ಓಕೆ ಆದ್ರೆ ಮದ್ವೆಗೆ ಮುಹೂರ್ತ ಇಡ್ಸಿ. ನಾನೇನಿಲ್ಲ ಅಂತಿಲ್ವಲ್ಲ, ಹಾಗಾಗಲ್ಲ ಅಂದ್ರೆ ಮದ್ವೆ ಬೇಡ ಅಂತಿದ್ದೀನಿ. ಆದ್ಯ, ನೀನು ಅಂದ್ರೆ ಇಷ್ಟ ಇಲ್ದೆ ಹೋದ್ರು ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟು ಎಲ್ರು ನಿನ್ನನ್ನು ಈ ಮನೆ ಸೊಸೆಯಾಗಿ ಬರೋದಕ್ಕೆ ಒಪ್ಕೊಂಡ್ರು ಕಣೆಯಮ್ಮ. ಪದ್ಧತಿನಿ ಗೊತ್ತಿಲ್ದಿರೋಳು ಅಂತ ಎಲ್ಲರೂ ನಿನ್ನನ್ನ ಹೀಯಾಳಿಸ್ತಾ ಇದ್ರು ಕೂಡ ನೀನ್ ತಿದ್ದುಕೊಂಡು ನಡ್ಕೊಳ್ತೀಯ ಅನ್ನೋ ನಂಬಿಕೆಯಿಂದ ಎಲ್ಲರೂ ಈ ಮನೆ ಸೊಸೆಯಾಗೋದಕ್ಕೆ ಒಪ್ಕೊಂಡ್ರು. ಅಂಥವ್ರ ಜೊತೆ ಹೀಗ ಮಾತಾಡೋದು ನೀನು? ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅನ್ನಲ್ವಾ? ಅವಳ ಮಗಳೇ ಅಲ್ವಾ? ಎಲ್ಲ ಅವಳ ಬುದ್ಧಿನೇ. ಮದ್ವೆ ಅಂತ ಹೇಳಿದಾಗ ಏನೂ ಮಾತಾಡ್ಲಿಲ್ಲ. ಎಲ್ಲ ಏರ್ಪಾಟು ಆದ್ಮೇಲೆ ಯಾರ ಜೊತೆನೋ ಓಡ್ ಹೋಗಿದ್ದೋ ಇವಳು ತಾಯಿನೇ. ಆಗ ಅವಳು ನಮ್ಮ ಮರ್ಯಾದೆ ತೆಗೆದ್ಲು. ಈಗ ಮದ್ವೆ ತನಕ ಬಂದ್ಮೇಲೆ ಇಲ್ದೇ ಇರೋ ಷರತ್ತಿಟ್ಟು ಈಗ ಇವಳು ನಮ್ಮ ಮರ್ಯಾದೆ ತೆಗಿತಿದ್ದಾಳೆ. ಚಾರು, ನಾವೇನು ಮಾಡ್ದೇನೆ ಆದ್ಯ ತನ್ನ ಗುಂಡಿ ತಾನೇ ತೋಡ್ಕೋತಾ ಇದ್ದಾಳೆ. ಆದ್ಯ, ಯಾಕಮ್ಮ ಹೀಗ್ ಮಾಡ್ತಿದೀಯ? ನೋಡು, ಈ ಲೋಕದಲ್ಲಿ ಇಲ್ದೇ ಇರೋ ನನ್ನ ತಂಗಿನೂ ಕೂಡ ಬೇಜಾರು ಮಾಡ್ಕೊಳ್ಳೋ ಹಾಗೆ ನಡ್ಕೊಳ್ತಿದೀಯಲ್ಲೇ.
ಸೀನು ನಾನು ನಿನ್ ಜೊತೆ ಕರ್ಕೊಂಡು ಹೋಗೋ ಆಲೋಚನೆ ಬಿಟ್ಬಿಡಮ್ಮ. ಇಲ್ಲ ಚಿಕ್ಕಪ್ಪ, ಅದು ನನ್ನ ಕಂಡೀಷನ್. ಅದಕ್ಕೆ ಓಕೆ ಅಂದ್ರೇನೆ ಈ ಮದ್ವೆ. ಆದ್ಯಾ, ಮೊಂಡತನ ಮಾಡಬೇಡ ನೀನು. ಸರಿ, ಈಗ ನಿನಗೇನ್ ಬೇಕು? ಟಿವಿ, ಫೋನು ಇದು ಬೇಕು ತಾನೆ? ಸರಿ, ಹಾಗೆ ಮಾಡ್ತೀವಿ. ನಿನ್ನಿಷ್ಟದ ಹಾಗೆ ಎಲ್ಲ ನಿನಗ್ ಸಿಕ್ಕತ್ತೆ. ಜಾನಕಿ, ಈ ಮನೆ ಪದ್ಧತಿ ಕಟ್ಟುಪಾಡುಗಳು ಯಾರಿಗೋಸ್ಕರನೂ ಬದಲಾಗೋದಿಲ್ಲ, ಬದಲಾಗೋದಕ್ಕೆ ಬಿಡೋದು ಇಲ್ಲ. ತಪ್ಪು ಮಾಡಿದ್ರೆ ಮಕ್ಕಳನ್ನ ಬದಲಾಯಿಸಬೇಕು, ಅದನ್ ಬಿಟ್ಟು ಮನೆ ಪದ್ಧತಿನಲ್ಲ. ನೋಡು, ನನಗ ಅಳಿಯ ಆದ್ರೂ ಮಗ ಆದ್ರೂ ಇವನೇನೆ. ಇವನನ್ನ ಮನೆಯಿಂದ ದೂರ ಮಾಡೋದು ಯಾವತ್ತಿಗೂ ನಡೀದಿರೋ ಕೆಲಸ. ಈ ಮದುವೆಗೆ ನಾವು ಒಪ್ಕೊಂಡಿದ್ದು ಕೂಡ ನೀವಿಬ್ರು ನಮ್ಮ ಕಣ್ಣು ಮುಂದೆನೆ ಇರ್ಲಿ ಅಂತ. ಹಾಗಾದ್ರೆ ಸೀನು ಜೊತೆ ಮದ್ವೆ ನನಗ್ ಬೇಡ ದೊಡ್ಡಪ್ಪ. ಈ ಮನೆ ಮರ್ಯಾದೆ ತೆಗಿಯೋ ದರಿದ್ರ ನಿಮ್ಮ ಅಮ್ಮನ ಜೊತೆಗೆ ಹೋಯ್ತು ಅನ್ಕೊಂಡಿದ್ವಿ. ಅವಳು ಹೋದ್ರು ನಿನ್ನನ್ ಕಳಿಸಿ ನಮ್ಮ ಮೇಲೆ ಸೇಡ್ ತಿರ್ಸ್ಕೊತಿದ್ದಾಳೆ ನಿಮ್ಮಮ್ಮ. ಅಮ್ಮ ಆದ್ಯ, ಈ ಮದುವೆ ಬೇಡ ಅಂತ ಹೇಳ್ಬೇಡಮ್ಮ. ನೀವಿಬ್ರು ಒಬ್ರನ್ನೊಬ್ರು ಎಷ್ಟು ಇಷ್ಟಪಡ್ತೀರಿ ಅಂತ ನನಗೆ ಗೊತ್ತಮ್ಮ. ಇವ್ ನಿನ್ನ ಹೂವಲ್ಲಿಟ್ಟು ನೋಡ್ಕೋತಾನಮ್ಮ. ನನ್ನ ಮಾತು ಕೇಳಮ್ಮ, ನನ್ನ ಮಾತು ಕೇಳು. ಎಲ್ಲ ಇಷ್ಟು ಹೇಳ್ತಿದ್ರು ನಿಂಗೆ ಅರ್ಥ ಆಗ್ತಿಲ್ವಾ? ಯಾಕೆ ಯಾಕೆ ನಮ್ಗೆಲ್ಲ ಇಷ್ಟು ನೋವು ಕೊಡ್ತಿದೀಯಾ? ಮದುವೆ ಬೇಡ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೀಯಾ? ನಿನ್ನ ನನ್ನ ಮಗಳು ಅಂತ ಅನ್ಕೊಂಡಿದ್ದೆ. ನನ್ನ ಮಗಳೇ ಆಗಿದ್ರೆ ಹೀಗೆ ಮಾತಾಡ್ತಿರ್ಲಿಲ್ಲ. ನಾನು ತಪ್ಪಾಗೇನು ಮಾತಾಡ್ತಿಲ್ಲ ದೊಡ್ಡಪ್ಪ. ಅಮೆರಿಕಾಗ್ ಹೋಗ್ಬೇಕು ಅಂತ ಎಷ್ಟೋ ಜನ ಕನಸು ಕಾಣ್ತಾರೆ. ಹೀಗಿರುವಾಗ ಸೀನು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅಲ್ಲಿ ಸೀನು ತುಂಬಾ ಚೆನ್ನಾಗಿ ಬದುಕ್ತಾನೆ ಅಂತ ನೀವ್ ಅರ್ಥ ಮಾಡ್ಕೊಳ್ತಿಲ್ವಾ? ಅದು ನಿಮಗೆ ದೊಡ್ಡದಲ್ವಾ? ಏನೇ ದೊಡ್ಡದು? ಏನೇ ದೊಡ್ಡದು? ಹೆತ್ತವ್ರನ್ನ ಮನೆಯವ್ರನ್ನ ದೂರ ಮಾಡ್ಕೊಂಡು ಬದುಕೋದು ಅದು ದೊಡ್ಡದಲ್ಲ. ನಮ್ ಜೊತೆ ಇದ್ದು ನಮ್ ಕಣ್ಮುಂದೆ ಇದ್ರೆ ಸಾಕು, ಅದೇ ನಮ್ಗೆ ದೊಡ್ಡದು. ನಿನ್ ಜೊತೆಗೆ ಆ ದೇಶಕ್ಕೆ ಬಂದ್ರೆ ನಾವು ಸತ್ ಮೇಲೆ ನಮ್ ಶವನ ಅವನಿಗೋಸ್ಕರ ಐಸ್ ಡಬ್ದಲ್ಲಿಡೋ ಅಂತ ಕರ್ಮ ನಮಗ್ ಬೇಡವೇ? ಅತ್ತೆ, ನೀವೇನು ಮಾತೇ ಆಡ್ತಾ ಇಲ್ಲ. ಆದ್ಯ ಈ ಮದ್ವೆನ ಬೇಡ ಅಂದ್ಮೇಲೆ ಇನ್ನು ಮಾತಾಡೋದಕ್ಕೇನಿದೆ? ಆದ್ಯ, ಅಮ್ಮ ನಿನ್ನನ್ನು ಕರ್ಕೊಂಡು ಬಂದಿದ್ದು, ನಿನ್ನನ್ನ ನನ್ನ ಥರನೇ ಜೊತೆಲಿ ನೋಡ್ಕೊಂಡಿದ್ದು ನೀನ್ ಹೀಗೆ ಹೊರಟೋಗ್ಲಿ ಅಂತ ಅಲ್ಲ. ಏನಿದೆ ಅಂತ ಇಲ್ಲಿರ್ಬೇಕು? 4 ದಿನ ಇದ್ದು ಹೋಗ್ಬೇಕು ಅನ್ನೋದು ಸರಿ, ಆದ್ರೆ ಆ ಲಕ್ಸುರಿ ಲೈಫು ಅದನ್ನೆಲ್ಲ ಬಿಟ್ಟು ಇಲ್ಲೇ ಇದ್ದು ಮದ್ವೆ ಮಾಡ್ಕೋಬೇಕು ಅಂದ್ರೆ ಹೇಗೆ? ಇಲ್ಲಿ ಹೀಗೆ ಬದುಕಬೇಕು ಅಂತ ಅವನ್ನ ಪ್ರೀತಿಸುವಾಗ ನಿನ್ಗೆ ಗೊತ್ತಾಗ್ಲಿಲ್ವಾ ಅಮ್ಮ? ಹೀಗೆ ಬದುಕೋಕ್ ಸಾಧ್ಯ ಇಲ್ಲದೆ ಇರೋದ್ರಿಂದಾನೇ ಆಪ್ಷನ್ ಕೊಟ್ಟಿದ್ದು. ಸೀನು ನನ್ನ ಜೊತೆ ಕಳಿಸ್ತೀರಾ ಅಂದ್ರೆ ಮದ್ವೆ ಮಾಡಿ, ಇಲ್ಲ ಅಂದ್ರೆ ಬೇಡ. ಅವನಷ್ಟೇ ಅಲ್ಲಮ್ಮ, ನಿನ್ನನ್ನು ಕೂಡ ನಾವು ದೂರ ಕಳಿಸಲ್ಲ. ಚಿಕ್ಕವಳಿದ್ದಾಗ ನಿನ್ನ ಎತ್ಕೊಳ್ಳದಿದ್ರು ಕೂಡ ನಿನ್ನ ಮನ್ಸಲ್ಲಿ ಇಟ್ಕೊಂಡಿದೀವಿ. ನಮ್ಮಿಂದ ದೂರ ಹೋಗ್ಬೇಕು ಅನ್ನೋ ಯೋಚನೆ ಬಿಟ್ಬಿಡಮ್ಮ. ಎಲ್ರು ಇಷ್ಟು ಬಿಡಿಸಿ ಹೇಳ್ತಾ ಇದ್ರು, ನಿನಗ್ಯಾಕೆ ಇನ್ನೂ ಅರ್ಥ ಆಗ್ತಿಲ್ಲ?
ಅವಳಿಗೆ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಳೋದು, ನಮ್ಮವ್ರ ಮಧ್ಯೆ ಬದುಕೋದು ಅವಳ ರಕ್ತದಲ್ಲೇ ಇಲ್ಲ. ಯಾಕೆ ಅವಳ ಜೊತೆ ಮಾತು? ಅದನ್ನೇ ನಾನು ಹೇಳ್ತಿರೋದು. ನನ್ನ ಕಂಡೀಷನ್ನ ನಾನು ಹೇಳಿದ್ದೀನಿ. ಇಷ್ಟ ಇದ್ರೆ ಕಳ್ಸಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಅದನ್ ಬಿಟ್ಟು ನನಗೆ ಯಾಕೆ ಈ ರೀತಿ ಟಾರ್ಚರ್ ಕೊಡ್ತಿದ್ದೀರಾ ನೀವು? ಹೋ, ನನ್ನನ್ ಬಿಟ್ಟು ಸೀನುಗೆ ಬೇರೆ ದಿಕ್ಕೇ ಇಲ್ವಲ್ಲ. ಓದ್ಕೊಂಡು ನನ್ ಹಾಗೆ ಅಮೆರಿಕಾಯಿಂದ ಬಂದಿರೋ ಹುಡುಗಿ ಸಿಗಲ್ಲ ಅಲ್ವಾ? ಅದಕ್ಕೇನಾ ನಾನು ಬೇಡ ಅಂತಿದ್ರು ಹೀಗ್ ಕೇಳ್ಕೊತಿದ್ದೀರಾ? ಸೀನು ನನ್ ಜೊತೆ ಅಮೆರಿಕಾಗ್ ಬಂದ್ರೇನೆ ಈ ಮದ್ವೆ, ಇಲ್ಲ ಅಂದ್ರೆ ಬೇಡ. ಸಾಕು. ಆಗಕ್ಕಿಷ್ಟ ಇಲ್ಲ. ಅವಳು ಇಲ್ಲೇ ಇರ್ತೀನಿ ಅಂದ್ರು ಸರಿ, ಇವಳನ್ನ ನನ್ನ ಮದ್ವೆ ಆಗಲ್ಲ. ಏನು ಸೀನು, ನೀನು ಕೂಡ ಇವಳೇನೋ ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡ್ತಿದ್ದಾಳೆ. ಒಬ್ಳೆ 10 ಜನಕ್ಕೆ ಉತ್ತರ ಕೊಡ್ತಾ ಇದ್ದಾಳೆ ಅತಿಗೆ, ಆದ್ರೆ ಅವಳು ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ತಿದ್ಯಲ್ಲ. ಸೀನು, ಆದ್ಯ ಬಗ್ಗೆ ನಮಗಿಂತ ನಿನಗೆ ಚೆನ್ನಾಗಿ ಗೊತ್ತಲ್ವೇನೋ? ಲೇ, ನೀವಿಬ್ಬರು ದೂರ ಹೋಗಿ ಮಾತಾಡ್ಕೊಳ್ರು, ಈ ಜಗಳ ನಿಂತು ಹೋಗುತ್ತೆ. ನನ್ನ ಮಾತು ಅಗತ್ಯ ಇಲ್ಲ, ಅಗತ್ಯ ಇಲ್ಲ. ಏನು, ನೀನ್ ಬಿಟ್ರೆ ನನಗೆ ಬೇರೆ ಯಾವ ಹುಡುಗಿನೂ ಸಿಗಲ್ವಾ? ತಂದೆ ಸ್ಥಾನದಲ್ಲಿರೋ ಮಾವನಿಗೋಸ್ಕರ, ಕೇವಲ ಮಾವನಿಗೋಸ್ಕರ ಇಷ್ಟೊತ್ತವರೆಗೂ ನೀನು ಏನೇ ಮಾತಾಡಿದ್ರು ಸುಮ್ಮನೆ ಇದ್ದೆ. ನಿನಗೋಸ್ಕರ ನಮ್ಮವ್ರನ್ನೆಲ್ಲ ಬಿಟ್ಟು ನಿನ್ ಜೊತೆ ಅಮೆರಿಕಾಗ್ ಬರೋ ಅವಶ್ಯಕತೆ ಇಲ್ಲ. ನಿನಗೋಸ್ಕರ ಇವ್ರನ್ನೆಲ್ಲ ಅಲ್ಲ, ನಿನ್ನನ್ನೇ ಬಿಡ್ತಾ ಇದ್ದೀನಿ. ನನಗೆ ಬೇರೆ ಹುಡುಗಿ ಸಿಗ್ದೇನೆ ನೀನ್ ಹಿಂದೆ ಸುತ್ತಾ ಇದೀನಿ ಅನ್ಕೊಂಡ? ನೋಡ್ತೀಯಾ, ನನಗೆ ಬೇರೆ ಹುಡುಗಿ ಸಿಗ್ತಾಳೋ ಸಿಗಲ್ವೋ ಈಗ್ಲೇ ಇಲ್ಲೇ ತೋರಿಸ್ತೀನಿ, ನೋಡ್ತೀಯಾ? ನನ್ನ ಕ್ಷಮಿಸ್ಬಿಡಿ ಮಾವ. ಚಾರು, ಮಾವ ಹೋಗು. ಹೇಳು ಮಾವ. ಚಾರು, ನೀನ್ ನನ್ನ ಇಷ್ಟಪಟ್ಟಾಗ ನಾನು ಬೇಡ ಅಂತಿದ್ದೆ. ಇವಾಗ ನಿನ್ನ ನಾನೇ ಕೇಳ್ತಿದ್ದೀನಿ, ನನ್ನ ಮದ್ವೆ ಆಗ್ತೀಯಾ? ಲೇ 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 ಸೀನು, ಲೇ, ನೀನು ಅರ್ಜೆಂಟ್ ಮಾಡ್ಕೋಬೇಡುವ, ಒಂದ್ಸಲ ಯೋಚನೆ ಮಾಡು. ಮತ್ತೆ ಇಷ್ಟೆಲ್ಲ ಹೇಳಿದ್ಮೇಲೂ ಇವಳು ಹಿಂದೆ ತಿರುಗು ಅಂತ ಹೇಳ್ತೀರಾ? ಇವಳನ್ನ ಬೇಡ್ಕೊ ಅಂತ ಹೇಳ್ತೀರಾ ಅಥವಾ ಕಾಲಿಗೆ ಬೀಳು ಅಂತ ಹೇಳ್ತೀರಾ? ವಿಷಯ ಇಷ್ಟು ದೂರ ಬಂದ್ಮೇಲೆ ಅವಳು ನನ್ನ ಸೊಸೆ ಆಗಿ ಬರ್ತೀನಿ ಅಂತಂದ್ರು ನಾನು ಒಪ್ಕೊಳ್ಳಲ್ಲ. ಅವಳಿಗಿಂತ ಚಾರು 1000 ಪಟ್ಟು ವಾಸಿ. ನಾವು ಬೇಡ ಅಂದ್ರು ಕೊನೆ ಕ್ಷಣದಲ್ಲಿ ಮದ್ವೆ ನಿಂತು ಹೋದ್ರು ನನ್ನ ಭಾವ ನನ್ನ ಅತ್ತೆ ಅನ್ಕೊಂಡು ನಮ್ ಸುತ್ತ ಸುತ್ತಾನೆ ಇದ್ದಾಳವಳು. ಪದ್ಮ,
ಮಕ್ಕಳೇನು ಗೊತ್ತಿಲ್ಲದೆ ಮಾತಾಡ್ತಾರೆ ಅಂದ್ರೆ ನೀನು ಕೂಡ ಹಾಗೆ ಮಾತಾಡ್ತಿದ್ಯಲ್ಲ. ಹಾಗಾದ್ರೆ ಇನ್ನೇನ್ ಮಾತಾಡ್ಬೇಕು ಅತ್ಗೆ? ಹಾ, ನೀನೇ ಬೇಕು ಅಂತ ತಿರುಗ್ತಾ ಇರೋ ಚಾರುನ ಬಿಟ್ಟು ಬೇಡ ಬೇಡ ಅಂತಿರೋ ಇವಳನ್ ಕಟ್ಕೊ ಅಂತ ಹೇಳ್ತೀಯಾ? ಅಣ್ಣ, ನಾನು ಆಗಲ್ಲ ಅಂತ ಹೇಳಲಿಲ್ಲ, ಮದ್ವೆ ಬೇಡ ಅಂತಾನೂ ಹೇಳಲಿಲ್ಲ. ಇಲ್ಲಿ ನಡೆದಿದ್ದನ್ನೆಲ್ಲ ಕಣ್ಣಾರೆ ನೋಡಿದ್ಯಾ? ನೀನೇ ಹೇಳಣ್ಣ. ಚಾರುನ ನನ್ನ ಸೊಸೆ ಮಾಡ್ಕೊಳ್ಳೋದಿಕ್ಕೆ ನಿನ್ನ ಅಭ್ಯಂತರ ಏನೂ ಇಲ್ಲ ಅಂತಂದ್ರೆ ನನಗೂ ಯಾವ ಅಭ್ಯಂತರನೂ ಇಲ್ಲ. ಅನ್ಕೊಂಡ ಸಂಬಂಧನೇ ಅಲ್ವಾ, ಅಭ್ಯಂತರ ಏನಿರತ್ತೆ? ಏನೋ ರಾಜು? ಅಯ್ಯೋ ಅದ್ಯಾ ಯಾಕಮ್ಮ ನಿನ್ನ ಜೀವನನ ನೀನೇ ನಾಶ ಮಾಡ್ಕೋತಿದೀಯ? ನನ್ ಮಾತು ಕೇಳು. ಜಾನಕಿ, ಎಲ್ರೂ ಆದ್ಯಾನೇ ಬೇಕು ಅಂತಾನೆ ಅಂತಿದ್ದಾರೆ. ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡಬೇಕಾದವಳು ಆದ್ಯ. ಮಿಸ್ ಆದ್ಯ ಕಿಶೋರ್, ಕೊನೆ ಸಲ ಕೇಳ್ತಾ ಇದ್ದೀನಿ, ನಿನ್ನ ನಿರ್ಧಾರ ಏನು? ಪ್ರೀತಿಸೋದಕ್ಕೆ ಯೋಚನೆ ಮಾಡಲಿಲ್ಲ, ಆದರೆ ಮದುವೆ ಮಾಡ್ಕೋಬೇಕಂದ್ರೆ ಯೋಚನೆ ಮಾಡಲೇಬೇಕು. ಆದರೆ ಈ ವಿಷಯ ಮಾವನ್ಗೆ ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ. ನನಗೂ ಈ ಮದ್ವೆ ಬೇಡ. ಆಗ್ಲಿ ಜಾನಕಿ, ಮದುವೆ ಬೇಡ ಅಂದ್ರೆ ನಾವು ಬೇಡ ಅಂದ ಹಾಗೇನೆ. ಇನ್ನೂ ಮಾತಾಡಿ ನಿನ್ನ ಮರ್ಯಾದೆ ಕಳ್ಕೋಬೇಡ. ಚಾರು, ಇವತ್ತೇ ಈಗ್ಲೇ ಸೀನು ಜೊತೆ ನಿನ್ನ ಮದುವೆಗೆ ನಿಶ್ಚಿತಾರ್ಥ ಮಾಡಿಸ್ತೀನಿ. ನಿಮ್ ತಂದೆ ತಾಯಿಗೆ ವಿಷಯ ತಿಳಿಸು, ತಕ್ಷಣ ಬರೋದಕ್ಕೆ ಹೇಳು. ಇಲ್ಲೇ ಈಗ್ಲೇ ನಿಶ್ಚಿತಾರ್ಥ ಮುಗಿಸ್ತೀನಿ. ಸರಿ ದೊಡ್ಡಪ್ಪ. ಆದ್ಯ ನನ್ನ ಪ್ರೀತಿಗೋಸ್ಕರ ನಾನು ಮನೇಲಿರೋರ್ಗೆಲ್ಲ ತೊಂದರೆ ಕೊಡಲ್ಲ. ಈ ಮನೆ ಮರ್ಯಾದೆನ 10 ಜನಗಳ ಮುಂದೆ ಹರಾಜ್ ಹಾಕಲ್ಲ. ಅದಕ್ಕೆ ಆದ್ಯನ್ ಮದ್ವೆ ಆಗದ್ ಬೇಡ ಅನ್ಕೊಂಡಿದೀನಿ. ನಂಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ ಚಿಕ್ಕ? ಎಲ್ರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏನೇ ನೋಡ್ತಿದ್ಯಾ? ಅಣ್ಣವ್ರು ನಮಸ್ಕಾರ ಮಾಡಿ. ಪರವಾಗಿಲ್ಲಮ್ಮ. ಚಾರು ಫೋನ್ ಮಾಡಿ ವಿಷಯ ಹೇಳಿ ಬೇಗ ಬನ್ನಿ ಅಂದ್ಲು. ನೀವ್ ಕರೆದ್ ಕೂಡ್ಲೆ ಎಲ್ಲ ಕೆಲ್ಸ ಅಲ್ಲೇ ಬಿಟ್ಟು ಬಂದ್ವಿ. ಮದುವೆ ವಿಷಯ ಮಾತಾಡಕ್ಕೆ ಬರಕ್ ಹೇಳ್ದೆ. ಏನೋ ನಮ್ ಹಣೆ ಬರ ಸರಿ ಇಲ್ದೆ ಆಗ ನಿಮ್ ಸಂಬಂಧ ದೂರ ಮಾಡ್ಕೊಂಡ್ಬಿಟ್ವಿ.
ಚಾರು ಮಾತ್ರ ಎಷ್ಟು ಸಂಬಂಧ ನೋಡಿದ್ರು ಬೇಡ, ನಾನ್ ಮದ್ವೆ ಆದ್ರೆ ಸೀನು ಭಾವನೆ ಆಗೋದು, ಇಲ್ದಿದ್ರೆ ಮದ್ವೆನೇ ಬೇಡ ಅಂತ ಹಠ ಹಿಡಿದು ಕೂತಿದ್ಲು ಅಣ್ಣ. ಅಣ್ಣವ್ರೆ, ಇತ್ತೀಚೆಗೆ ರಾಮನಗರದಿಂದ ಒಂದ್ ಸಂಬಂಧ ಬಂದಿತ್ತು. ನಾನ್ ಮಾಡ್ಕೊಳಮ್ಮ ಅಂದ್ರೆ ನಮ್ಮನ್ನೇ ಬೈದು ಬಿಟ್ಲು ನಮ್ ಚಾರು. ಚಾರು, ಏನೇ ನಿಮ್ಮಪ್ಪ ಅಮ್ಮ ಮಾತಾಡ್ಬೇಕಾಗಿರೋದನ್ ಬಿಟ್ಟು ಎಲ್ಲ ಮಾತಾಡ್ತಿದ್ದಾರೆ. ಅದಕ್ಕೆ ನೀವೇ ಅವ್ರ ಮಾತಿಗೆ ಬ್ರೇಕ್ ಹಾಕ್ಬೇಕು. ಹೋಗಿ. ಬೇರೆ ದಾರಿ ಇಲ್ವಾ? ಹೋಗಿ.